ಇವಾಗ ನಾವು ಅಪ್ ಡೌನ್ ಇದೆ ಅಂತ ಅಂದರೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಡಿಸಿಸಿವ್ ವೋಟಿಂಗ್. ನಿಮಗೆ ಕೆಲವೊಂದಿಷ್ಟು ಬೂತ್ಗಳು ಕೆಲವೊಂದಿಷ್ಟು ಏರಿಯಾಗಳಲ್ಲಿ ನೀವು ಕೌಂಟಿಂಗ್ ಮಷಿನ್ನ ನೀವು ಓಪನ್ ಮಾಡಿದಾಗ ಸಡನ್ ಆಗಿ ಶಿಫ್ಟ್ ಆಗಿಬಿಡುತ್ತೆ. ಬಿಕಾಸ್ ಆ ಕ್ಷೇತ್ರದಲ್ಲಿ ಅವರಿಗೆ ಅಪ್ಡೇಟ್ ಸಿಗ್ತಾ ಇದೆ. ಹಾಲಿ ಸಿಎಂ ಅತಿಶಿಗೆ ಸೋಲಿನ ಭೀತಿ, ಯಾಕಂದ್ರೆ ಮಾರ್ಜಿನ್ ನೋಡ್ತಾ ಇದ್ದೀವಿ 1149 ಮತಗಳಿಂದ ಹಿನ್ನಡೆಯಲ್ಲಿದ್ದಾರೆ ಹಾಲಿ ಸಿಎಂ ಅತಿಶಿ. ಕಲ್ಕಾಜಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವುದು ಅತಿಶಿ ಅವರು. ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ರಮೇಶ್ ಬಿದುರಿ ಅವರು ಸತತವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 1140ಕ್ಕೂ ಹೆಚ್ಚು ಮತಗಳಿಂದ ಹಿನ್ನಡೆಯಲ್ಲಿದ್ದಾರೆ. 1149 ಮತಗಳಿಂದ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ ಅತಿಶಿ ಮರ್ಲೇನಾ. ಆಮ್ ಆದ್ಮಿ ಪಕ್ಷದ ನಾಯಕಿ, ದೆಹಲಿಯ ಹಾಲಿ ಸಿಎಂ ಹಿನ್ನಡೆಯಲ್ಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿ ಮುನ್ನಡೆ ಇದೆ. ಬಸವರಾಜ್ ಸರ್, ಕಲ್ಕಾಜಿದು ನಾನು ಅದನ್ನೇ ನೋಡ್ತಾ ಇದ್ದೆ. ಅದನ್ನು ಇವಾಗ ಸದ್ಯಕ್ಕೆ ಅಲ್ಲಿ ಫಸ್ಟ್ ರೌಂಡ್ ಆಫ್ ವೋಟಿಂಗ್ ಮಾತ್ರ ಕೌಂಟ್ ಆಗಿರೋದು. ಅದರಲ್ಲಿ ಅಷ್ಟು ಡಿಫ್ರೆನ್ಸ್ ಬಂದಿದೆ, ವಿಚ್ ಇಸ್ ಅಗೇನ್ ಲೈಕ್ ಐ ಸೆಡ್ ಸರ್ವಿಸ್ ವೋಟರ್ಸ್. ಸೊ ಇಟ್ ಈಸ್ ನಾಟ್ ಅ ವೋಟರ್ ಮ್ಯಾಂಡೇಟ್ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ. ಸೊ ದೇ ಆರ್ ಆಬ್ವಿಯಸ್ಲಿ ದೇ ಆರ್ ಆಲ್ಸೋ ಒನ್ ಆಫ್ ದ ವೋಟರ್ಸ್, ಬಟ್ ಇಟ್ ಈಸ್ ಅ ಸರ್ವಿಸ್ ವೋಟರ್ಸ್ ರೌಂಡ್ ಮಾತ್ರ ಆಗಿರೋದಲ್ಲಿ. ಈಗ ನೆಕ್ಸ್ಟ್ ಏನು ಕೌಂಟಿಂಗ್ ರೌಂಡ್ ಶುರು ಆಗ್ತವೆ ಅಲ್ಲಿಂದ ನಾವು ಟ್ರೆಂಡ್ಸ್ ನೋಡಬೇಕಾಗತ್ತೆ. ಬಿಕಾಸ್ ಕಾಲ್ಕಾಜಿ ಕ್ಷೇತ್ರನೂ ತುಂಬ ದೊಡ್ಡ ಕ್ಷೇತ್ರ, ಅಲ್ಲಿ ಎಲ್ಲ ಥರದ ಮತದಾರರು ಇದ್ದಾರೆ. ಸೊ ಅದು ಯಾವ ಕ್ಷೇತ್ರದಿಂದ ಅದು ತಗೊಳ್ತಾರೆ ಅನ್ನೋದ್ರ ಮೇಲೆ ಕೌಂಟ್ಗಳು ವೋಟಿಂಗ್ ಯಾವ ರೀತಿ ಪ್ಯಾಟರ್ನ್ ಇದೆ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ನಾನು ಹೇಳ್ದಂಗೆ ಬಿ ಜೆ ಪಿದು ನಾನು ಐ ರಿಯಲಿ ಅಪ್ರಿಷಿಯೇಟ್ ಆ್ಯಸ್ ಅನ್ ಆರ್ಗನೈಸೇಷನ್ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ. ಅಂದರೆ ಅವರಿಗೆ ನೀವು ಯಾವುದೇ ಚುನಾವಣೆ ತಗೊಳ್ಳಿ, ಒಂದು 30% ವೋಟ್ ಅಂತೂ ನಮಗೆ ಬಂದೇ ಬರುತ್ತೆ ಅನ್ನೋವಂಥ ಅವ್ರಿಗೊಂದು ಖಾತ್ರಿ ಇದೆ. ನಾನು ಇವತ್ತು ನಮ್ಮ ಆಮ್ ಆದ್ಮಿ ಪಾರ್ಟಿ ವಿಶ್ಲೇಷಣೆ ನಾವು ಮಾಡ್ತಾ ಹೋದಂಗೆ 12 ವರ್ಷದಿಂದ ನಾವು ಈಗ ನೋಡ್ತಾ ಹೋದಂಗೆ ಮೊದಲನೇ ಚುನಾವಣೆಯಲ್ಲಿ ಎಷ್ಟು ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ ನಮಗೆ, ಯಾರಿಗೂ ಗೊತ್ತಿರಲಿಲ್ಲ. ನಮ್ಮನ್ನು ನೀವು ಆಟೋಕೊಂಡು ಲೆಕ್ಕಕ್ಕಿಲ್ಲ ಅನ್ನೋ ಲೆಕ್ಕದಲ್ಲೇ ಇಟ್ಟಿದ್ರು 28 ಸೀಟ್ ಬಂತು ನಮಗೆ. ಬಟ್ ಅದಾದಮೇಲೂ ನಾವು ಸರ್ಕಾರ ಫಾರ್ಮ್ ಮಾಡಿದ್ವಿ, ಅದು ಆಚೆ ಆಯಿತು, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ವೋಟಿಂಗ್ ಪ್ಯಾಟರ್ನ್ ಯಾವ ರೀತಿ ಆಗ್ತಾ ಹೋಗಿದೆ ಅಂತ ನಾವು ನೋಡೋದಾದರೆ, ಅದಾದ ತಕ್ಷಣ ನಮಗೆ ಅಲ್ಲಿ ಲೋಕಸಭಾ ಚುನಾವಣೆ ಆಯಿತು. ಜನರು ನಮ್ಮ ಪಕ್ಷ ಲೋಕಸಭೆಯಲ್ಲಿ ಒಂದು ಸ್ಪಷ್ಟವಾದಂಥ ಡೈರೆಕ್ಷನಲ್ಲಿ ತೊಗೊಂಡು ಹೋಗುತ್ತೆ ಅನ್ನೋವಂಥ ಒಂದು ಅವರಿಗೆ ಗ್ಯಾರಂಟಿ ಇರಲಿಲ್ಲ. ಸೊ ನಮಗೆ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಡ್ರಾಪ್ ಆಯಿತು. ಅದಾದಮೇಲೆ ಅಲ್ಲಿ ಲೋಕಲ್ ಬಾಡಿ ಚುನಾವಣೆ ಬಂತು, MCD ಚುನಾವಣೆ. ಬಟ್ ಅಲ್ಲಿ ನೋಡಿದಾಗ ನಾವು ಸರ್ಕಾರದಲ್ಲಿ ಇದ್ದರೂ ನಮಗೆ ಅಲ್ಲಿ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಒಂದು ಪ್ರಭಾವ ಬೀರುವಂಥ ಎಲೆಕ್ಷನ್ ಮಾಡೋಕ್ಕಾಗಲಿಲ್ಲ. ಆವಾಗ ನಾವು ವಿಶ್ಲೇಷಣೆ ಮಾಡಿದ್ದು, ಜನರು ತಮ್ಮ ಹತ್ತಿರಗೆ ಬೇಕಾದಂಥ ನಾಯಕರನ್ನು ನೋಡ್ತಾರೆ ಒಂದು ಲೋಕಲ್ ಬಾಡಿ ಚುನಾವಣೆಯಲ್ಲಿ. ಹೌದು, ಅರವಿಂದ್ ಕೇಜ್ರಿವಾಲ್ ಅವರ ಮುಖ ವರ್ಕ್ ಆಗ್ಬೋದು ಟು ಸಮ್ ಎಕ್ಸ್ಟೆಂಟ್. ಸೊ ಆ ಚುನಾವಣೆಯಲ್ಲಿ ನಾವು ಒಂದು ವೋಟ್ ಪರ್ಸೆಂಟೇಜ್ ನೋಡಿದ್ವಿ ಏನಾಗಬೇಕು ಅಂತ. ದೆನ್ ವಿ ಮೇಡ್ ಅವರ್ ಕರೆಕ್ಷನ್ಸ್. ನಾವು ಇನ್ನೂ ಹೆಚ್ಚಿನ ನಾಯಕರುಗಳನ್ನು ಹುಟ್ಟಾಕಿದ್ವಿ ದೆಹಲಿಯಲ್ಲಿ. ಅದಾದಮೇಲೆ ಒಂದು ಲೋಕಸಭೆ ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ ನಮಗೆ ಈಗೇನು ಕಾಂಗ್ರೆಸ್ನವ್ರು ಡೆಲ್ಲಿಯಲ್ಲಿ ಹೇಳ್ತಾ ಇದ್ದಾರಲ್ಲ, ನಾವು ಸರ್ಕಾರ ಫಾರ್ಮ್ ಮಾಡಲ್ಲ, ನಾವು ವೋಟ್ ಶೇರ್ ಮಾತ್ರ ಮಾಡ್ತಾ ಇದ್ದೀವಿ ಅಂತ. ಬಟ್ ಅಲ್ಲಿ ನಮಗೆ ಒಂದು ಡಿಸಿಸಿವ್ ಡೈರೆಕ್ಷನ್ ಸಿಕ್ತು. 18% ವೋಟ್ ಶೇರ್ ನಮಗೆ ಬಂತು ಆ ಚುನಾವಣೆಯಲ್ಲಿ. ದ್ಯಾಟ್ ಈಸ್ ವೆನ್ ವಿ ಕನ್ಕ್ಲೂಡೆಡ್ ದಟ್ ಡೆಲ್ಲಿಯಲ್ಲಿ ನಮಗೆ ಒಂದಿಷ್ಟು ಪರ್ಮನೆಂಟ್ ವೋಟ್ ಇದೆ, ಏನಿಲ್ಲ ಅಂದರೂ ಇದು ನಮ್ಮನ್ನು ಬೆಳೆಸಬೇಕು ಅನ್ನೋವಂಥ ಒಂದು ಮತದಾರರು. ಆಪ್ ಪಾಪ್ಯುಲಾರಿಟಿ ವೋಟ್ ಕೂಡ ಬಿ ಜೆ ಪಿಗೆ ಶಿಫ್ಟ್ ಆಗಿರೋದು ಇಲ್ಲಿ ಕಾಣಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಕಳೆದ ಬಾರಿ ಬಿ ಜೆ ಪಿ 8 ಸೀಟಲ್ಲಿ ಗೆದ್ದಿತ್ತು, ಈ ಬಾರಿ ಅದು 42. ಅಂದರೆ ಎಲ್ಲಿ ಈಗ ಬರ್ತಾ ಇರೋ ಟ್ರೆಂಡ್ ಅನ್ನೋ ಹೇಳೋ ಪ್ರಕಾರ ಅಲ್ಲ, ನಂಬರ್ಸ್ ಬದಲಾಗ್ತಾ ಇದೆ ಸರ್, ಇನ್ಕ್ರೀಸ್ ಆಗ್ತಾ ಇದೆ. 19 ಇತ್ತು, ಈಗ 27 ತನಕ ಹೋಗಿದೆ ಆಮ್ ಆದ್ಮಿ ಪಕ್ಷದ. ಅಲ್ಲ, ನಾನು ಹೇಳ್ತಿರೋದು ಬಿ ಜೆ ಪಿ ಹಿಂದೆ ಗೆದ್ದಿದ್ದು 8 ಸೀಟು. ಹೌದು, ಇವತ್ತು ಟ್ರೆಂಡು ಅಥವಾ ಎಕ್ಸಿಟ್ ಪೋಲ್ಸ್ ಬಂದಿರೋ ಸಂಖ್ಯೆ 42. ಹೌದು, ಅಂದರೆ ಆಮ್ ಆದ್ಮಿಗೆ ಇರ್ತಕ್ಕಂಥ ಪಾಪ್ಯುಲಾರಿಟಿ ಎಲ್ಲೋ ಒಂದು ಕಡೆ ಕಳ್ಕೊಂಡಿದೆ. ಮತ್ತು ಆ ಪಾರ್ಟಿಗೆ ಇರ್ತಕ್ಕಂಥ ವೋಟರ್ಸ್ ಏನಿದ್ದಾರೆ ಬಿ ಜೆ ಪಿಗೆ ಶಿಫ್ಟ್ ಆಗಿರೋದು ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಈ ಶಿಫ್ಟ್ ಯಾಕಾಗಿ ಆಗಿರಬಹುದು ಅಂತ ನಿಮ್ಗೆ ಅನ್ಸುತ್ತೆ? ನೋಡಿ, ಒಂದು ನ್ಯಾಚುರಲ್ ಆಗಿ ನೋಡಿ, ಇದು ಕೇವಲ ನಾವು ದೆಹಲಿಗೆ ಮಾತ್ರ ನಾವು ಈ ಚರ್ಚೆ ಸೀಮಿತ ಇಡೋದು ಬೇಡ. ಇದು ಕೇವಲ ನಾವು ಫ್ರೀ ಬೀಸು, ವುಮೆನ್ಸ್ಗೆ ಫ್ರೀ ಟಿಕೆಟ್ ನೋಡಿ, ನೀವು ಇವ್ರು ಹೇಳ್ತಾರಲ್ಲ ನಾವು ಪ್ರಾಮಾಣಿಕ ಪ್ರಯತ್ನ, ಯಾವುದೇ ಪಾರ್ಟಿ ಇರ್ಬೋದು, ಚುನಾವಣೆ ಪೊಲಿಟಿಕ್ಸ್ ಅಂದರೆ ಪೊಲಿಟಿಕ್ಸ್ ರೀತಿಯಲ್ಲಿ ನೋಡಬೇಕಾಗತ್ತೆ. ಉದಾಹರಣೆಗೆ ಆಮ್ ಆದ್ಮಿ ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ ಫ್ರೀ ಬಸ್ ಏನು ಕೊಟ್ಟಿದ್ದಾರೆ, ಅದಕ್ಕೆ ಟಿಕೆಟ್ ಕೊಡ್ತಾರಲ್ಲ ಗೊತ್ತಿಲ್ಲ. ಆದರೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ದೆಹಲಿನಲ್ಲಿ ಫ್ರೀ ಟಿಕೆಟ್, ವುಮೆನ್ಸ್ಗೆ ಫ್ರೀ ಟಿಕೆಟ್ ಇದ್ರೂ ಕೂಡ ಟಿಕೆಟ್ ಸ್ಲಿಪ್ ಕೊಡೋರು.
ಇಲ್ಲೂ ಕೊಡ್ತಾರೆ, ಇಲ್ಲೂ ಕೊಡ್ತಾರೆ. ಇಲ್ಲೂ ಇದೆ. ಹಾಗಾಗಿ ನನಗನ್ಸೋದು ಕೇವಲ ಫ್ರೀ ಬೀಸ್ ಮೇಲೆ ಹೋದರೆ ಚುನಾವಣೆಗಳು ಗೆಲ್ಲೋದು ಕಷ್ಟ. ಆಗ ಕರ್ನಾಟಕಕ್ಕೂ ಕೂಡ ಇದು ಒಂದು ಲೆಸನ್ ಅಂತ ಅನಿಸುತ್ತೆ. ನೀವು ಕೇವಲ ಬಿಜ್ಲಿ, ಪಾನಿ ಮತ್ತು ಬಸ್ಸು ಫ್ರೀ ಕೊಟ್ಟರೆ ಸಾಕಾಗಲ್ಲ, ಒಂದು ಕಮಿಟ್ಮೆಂಟು ಬೇಕು, ಜನ ಅದನ್ನು ಕೂಡ ನಿರೀಕ್ಷೆ ಮಾಡ್ತಾರೆ ಅನ್ನೋದು ಈ ಬಾರಿಯ ದೆಹಲಿಯ ಚುನಾವಣೆ ಕರ್ನಾಟಕಕ್ಕೂ ಕೂಡ ಒಂದು ದೊಡ್ಡ ಲೆಸನ್ ಅಂತ ಅನಿಸುತ್ತೆ. ಕೇವಲ ಫ್ರೀ ಬೀಸ್ ವರ್ಕ್ ಆಗಲ್ಲ, ಒಂದಿಷ್ಟು ಕಮಿಟ್ಮೆಂಟು ಬೇಕು. ಉದಾಹರಣೆಗೆ ದೆಹಲಿನಲ್ಲಿ ಜ್ವಲಂತ ಸಮಸ್ಯೆ ಮೇಲೆ ಇವತ್ತು ಜನಗಳು BJP ಕಡೆಗೆ ವಾಲಿರೋದು. ನಿಮಗೆ ಏರ್ ಪೊಲ್ಯೂಷನ್ನು ದೊಡ್ಡ ಪ್ರಮಾಣದಲ್ಲಿ ಜನಗಳಿಗೆ ಕಷ್ಟ ಇದೆ ರೀ. ಅಲ್ಲಿ ನೀವು ವಿಶೇಷವಾಗಿ ದೀಪಾವಳಿ ಸಂದರ್ಭದಲ್ಲಿ ಅದು ಪಟಾಕಿ ಅಲ್ಲ, ಅದು ನೈಬರ್, ಉದಾಹರಣೆಗೆ ಪಂಜಾಬಲ್ಲಿ ಅವ್ರದ್ದೇ ಗೌರ್ಮೆಂಟು. ನಾವು ಬರೀ ಇಂಪ್ರೂವ್ ಆಗಿದ್ದೀವಿ, AQIನಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಇಂಪ್ರೂವ್ ಆಗಿದೆ, ಎಷ್ಟು ದಿವಸ ಅದನ್ನೇ ಕೇಳ್ತಾರೆ ಜನ. ನಿಮಗೆ ಕುಡಿಯೋ ನೀರು ಮಾಡೋದೇ ಕಷ್ಟ ಅಂತ ನನ್ನ ಸಹೋದ್ಯೋಗಿ ಜಗದೀಶ್ ಕೂಡ ಹೇಳ್ತಾ ಇದ್ದಾರೆ. ಹೌದು, ಅಲ್ಲಿ ನಿಮಗೆ ಒಳ್ಳೆ ಗಾಳಿ ನೀವು ತೊಗೊಳಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ನೀವು ಬಂದು ತಲುಪಿದ್ದೀವಿ. ಅಲ್ಲಿ ಕುಡಿಯೋ ನೀರು, ಡ್ರಿಂಕಿಂಗ್ ವಾಟರ್, ಎಷ್ಟು ಜನಗಳು ಬಡ ಸಂಖ್ಯೆಯಲ್ಲಿದ್ದಾರೆ. ಇವತ್ತು ಡೆಲ್ಲಿ ಅಂತ ಒಂದು ನೀವು ಜನಸಂಖ್ಯೆ ನೋಡಿದಾಗ ಅಲ್ಲಿ ಮಿಡ್ಲ್ ಕ್ಲಾಸು ಇದ್ದಾರೆ, ಲೋವರ್ ಕ್ಲಾಸು ಇದ್ದಾರೆ, ಎಲೈಟ್ ಕ್ಲಾಸು ಇದೆ. ನಿಮ್ಗೆ ಲೋವರ್ ಕ್ಲಾಸಲ್ಲಿ ನಿಮಗೆ ಎಷ್ಟು ಜನ ಅಕ್ವಾಗಾರ್ಡ್ ಮನೇಲಿ ಫಿಟ್ ಮಾಡೋಕ್ಕಾಗತ್ತೆ? ಕಲುಷಿತ ಕುಡಿಯೋ ನೀರು, ಕಲುಷಿತ ಗಾಳಿ, ನಿಮಗೆ ಎಷ್ಟೋ ಕಡೆ ನೀವು ಒಂದಿಷ್ಟು ಮಳೆ ಬಂದರೂ ಕೂಡ ನೀವು ನೋಡಿದ್ದೀರಾ, ಹಿಂದೆ ಒಬ್ಬ UPSC ವಿದ್ಯಾರ್ಥಿ ಅಲ್ಲಿ ಒಂದಿಷ್ಟು ಸಣ್ಣ ಪ್ರಮಾಣದ ಮಳೆಯಲ್ಲಿ ಸಿಕ್ಕಾಕೊಂಡು ಸತ್ತಿರೋದನ್ನು ಇನ್ಸಿಡೆಂಟ್ ಕೂಡ ನಾವು ನೋಡಿದ್ವಿ. ಅಂದರೆ ಎಲ್ಲೋ ಒಂದು ಕಡೆ ಸಿವಿಯರ್ ಲೈನನ್ನು ಮ್ಯಾನೇಜ್ ಮಾಡದೇ ಇರತಕ್ಕಂಥದ್ದು. ಸೊ ಒಟ್ಟಾರೆ ಕೇವಲ ಫ್ರೀ ಬೀಸ್ ಇಟ್ಕೊಂಡು ನಾವು ಚುನಾವಣೆಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಒಂದಿಷ್ಟು ಡೆವಲಪ್ಮೆಂಟ್ ಬೇಸ್ಡ್ ಕಮಿಟ್ಮೆಂಟ್ ಕೂಡ ಸರ್ಕಾರಕ್ಕೆ ಬೇಕು. ಈ ಒಂದು ದೆಹಲಿಯ ಚುನಾವಣೆಯ ರಿಸಲ್ಟ್ ಬಹುಶಃ ಕರ್ನಾಟಕಕ್ಕೂ ಮುಂದಿನ ಬರುವ ಚುನಾವಣೆಗೆ ಲೆಸನ್ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ನೇರವಾಗಿ ಬಸವರಾಜ್ ಅವರ ಹತ್ರ ಹೋಗ್ತೀನಿ. ನಂಬರ್ಸ್ ಮತ್ತೆ ಇನ್ಕ್ರೀಸ್ ಆಗಿದೆ ಸರ್, 29ಕ್ಕೆ ಬಂದಿದ್ದೀರಿ. ಮ್ಯಾಮ್ ನನಗೆ ಕಾನ್ಫಿಡೆನ್ಸ್ ಇದೆ, ಅದಕ್ಕೆ 10ವರೆಗೂ ಕಾಯ್ರಿ ಅಂತ ಅಂದೆ. ಅಂದ್ರೆ ಗೆಲ್ತೀರಿ ಅನ್ನುವಂತ ವಿಶ್ವಾಸ ಇದೆ. ಐ ಬೀನ್ ಆನ್ ದ ಗ್ರೌಂಡ್, ಸೊ ಐ ನೋ ದ ಪಲ್ಸ್. ಸೊ ಸರ್ ಎರಡು ವಿಚಾರ ಹೇಳ್ತಾ ಇದ್ರು, ನನಗೆ ತುಂಬ ಖುಷಿಯಾಗಿತ್ತು ಈ ಥರ ಮೀಡಿಯಾ ಡಿಬೇಟ್ಗಳಲ್ಲಿ ಅಥವಾ ಅನಲಿಸ್ಟ್ಗಳ ಜೊತೆ ಡಿಬೇಟ್ಗಳಲ್ಲಿ. ಆಮ್ ಆದ್ಮಿ ಪಾರ್ಟಿ ವಿಚಾರ ಬಂದಾಗ ಅವರ ಪ್ರಶ್ನೆಗಳೇ ಬೇರೆ ಆಗ್ತವೆ, ಕಾಂಗ್ರೆಸ್ BJPಗೆ ಬಂದಾಗ ಅವರ ಪ್ರಶ್ನೆಗಳೇ ಬೇರೆ ಆಗ್ತವೆ. ಅಂದರೆ ನಿರೀಕ್ಷೆ ನಮ್ಮ ಪಕ್ಷದಿಂದ ತುಂಬ ಜಾಸ್ತಿ ಇದೆ, ಅದು ಖುಷಿ ನನಗೆ. ನಾವು ಕಾಮನ್ ಮ್ಯಾನ್, ಜನರಿಗೋಸ್ಕರ ನಾವು ಏನು ಮಾಡೋದಕ್ಕೂ ಸಿದ್ಧ, ನಾವು ಜನರ ನಾಯಕರು ಅಂತ ಬಂದವರು. ಹಾಗಾಗಿ ನಿರೀಕ್ಷೆ ಜಾಸ್ತಿ. ನಮ್ಮ ಕಮಿಟ್ಮೆಂಟ್ನ ನಾವು ಡೆಲಿವರ್ ಮಾಡಬೇಕು ಅಂತ ಅವ್ರ ಹತ್ರ ಎಕ್ಸ್ಪೆಕ್ಟೇಷನ್ ಇದೆ, ವಿಚ್ ಇಸ್ ವಾಟ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್. ಯಾಕಂದರೆ ನಾವು ಅದರಲ್ಲಿ ಕೊರತೆ ಆಗಿದೆ ಅಂತಲೇ ಅನ್ಕೊಳ್ಳೋಣ, ರೈಟ್? ಬಟ್ ಅಟ್ಲೀಸ್ಟ್ ನಮ್ಮಿಂದ ನಿರೀಕ್ಷೆ ಇದೆ. BJP ಕಾಂಗ್ರೆಸ್ಸಿಂದ ಅವ್ರು ಯಾವುದು ನಿರೀಕ್ಷೆನೇ ಇರಲ್ಲ. ಅವ್ರ ಪ್ರಶ್ನೆಗಳು, ಸರ್ ನಿಮ್ದು ವೋಟ್ ಪರ್ಸೆಂಟೇಜ್ ಎಷ್ಟಾಯ್ತು, ಸೀಟ್ ಎಷ್ಟು ಬರ್ತವೆ, ಅಧಿಕಾರಕ್ಕೆ ಬರ್ತೀರಾ ಬರಲ್ವಾ, ಅಥವಾ ಅವ್ರ ವ್ಯವಹಾರ ಏನಾಯ್ತು, ಇವ್ರ ವ್ಯವಹಾರ ಏನಾಯ್ತು, ಈ ಪ್ರಶ್ನೆಗಳು BJP ಕಾಂಗ್ರೆಸ್ಸಿಗೆ ಬರ್ತವೆ. ನಮಗೆ ಬಂದಾಗ ಏರ್ ಕ್ವಾಲಿಟಿ ಏನಾಯ್ತು, ಎಜುಕೇಶನ್ ಏನಾಯ್ತು, ಸಿವರ್ ಲೈನ್ ಏನಾಯ್ತು, ವಾಟರ್ ಲೈನ್ ಏನಾಯ್ತು, ಅಂದ್ರೆ ಅದು ಮೇಜರ್ ಸಮಸ್ಯೆ ದೆಹಲಿ. ನೋ ಐ ಅಗ್ರಿ. ದೆಹಲಿನಲ್ಲಿ ಜನ ಜೀವನ ಮಾಡಕ್ಕಾಗದೇ ಇರುವಂತಹ ಸಿಚುವೇಶನ್ ಆ ಏರ್ ಪೊಲ್ಯೂಷನ್ ಇಂದ. ಹಾಗಾಗ ಚರ್ಚೆ ಆಗುತ್ತೆ, ಅದು ಸಣ್ಣ ಸಮಸ್ಯೆ ಅಲ್ಲ. ಸಣ್ಣ ಸಮಸ್ಯೆ ಅಂತ ನಾನು ಹೇಳ್ತಾ ಇದ್ದು, ದೊಡ್ಡ ಸಮಸ್ಯೆ, ಅದು ಅತಿ ದೊಡ್ಡ ಸಮಸ್ಯೆ. ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳೋದು ಆ ಸಮಸ್ಯೆ ಆಮ್ ಆದ್ಮಿ ಪಾರ್ಟಿ ಇದ್ದಾಗ ಪ್ರಸ್ತಾಪನೆ ಆಗುತ್ತೆ, BJP ಕಾಂಗ್ರೆಸ್ ಇದ್ದಾಗ ಪ್ರಸ್ತಾಪನೆ ಆಗಲ್ಲ. ಯಾಕಾಗಲ್ಲ? ಸರ್ಕಾರ ಇರೋದು ಆ ಪ್ರಶ್ನೆ ಬರ್ತವೆ, ಅವರಿದ್ದಾಗ ಆ ಪ್ರಶ್ನೆ ಬರಲ್ಲ. ಅಂದ್ರೆ ನಾವು ಅವ್ರಕ್ಕಿಂತ ಒಂದು ಸ್ತರ ಜಾಸ್ತಿ ಇದೆ ಅಲ್ಲ, ನಮ್ಮಿಂದ ಎಕ್ಸ್ಪೆಕ್ಟೇಷನ್ ಇದೆ, ಅವರಿಂದ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕೆ? ಹೌದಾ? ಹಂಗಂದ್ರೆ ಅಲ್ಲಿ ಇರುವಂತ ದೆಹಲಿಯಲ್ಲಿ ಇರುವಂತ ವಾಯು ಮಾಲಿನ್ಯ ಏನಿದೆ, ಅಥವಾ ಒಂದು ವಾಯು ವಾಸ್ತುಸ್ಥಿತಿ ಏನಿದೆ, ಒಂದು ಸೈಂಟಿಫಿಕ್ ಕಂಡೀಷನ್, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ದೆಹಲಿ ಒಂದು ಪುಟ್ಟ ರಾಜ್ಯ, ಅದಕ್ಕೆ ಸುತ್ತಲೂ 5 ರಾಜ್ಯಗಳು ಸೇರ್ಕೊಂಡಿದ್ದಾವೆ. ಅದು UP ಇರ್ಬೋದು, ಹರಿಯಾಣ ಇರ್ಬೋದು, ಪಂಜಾಬ್ ಇರ್ಬೋದು, ಹಿಮಾಚಲ್ ಪ್ರದೇಶ ಇರ್ಬೋದು, ರೈಟ್? ಸೊ ಈ ಎಲ್ಲ ರಾಜ್ಯಗಳ ಕಾಂಟ್ರಿಬ್ಯೂಷನ್ ಅದರಲ್ಲಿ ಇದೆಯಾ? ದೆಹಲಿಯಲ್ಲಿ ನಡೆಯುವಂಥ ವಾಯು ಮಾಲಿನ್ಯ ಅಥವಾ ದೆಹಲಿ ರಾಜ್ಯದ ಮಾತ್ರನ? ರೈಟ್? ಈಗ ಅದು ಎಲ್ಲದೂ ಇದೆ ಅಂತ ಅಂದರೆ ನಾವೆಲ್ಲರಿಗೂ ಪ್ರಶ್ನೆ ಕೇಳಬೇಕಲ್ವಾ? ಒಂದು ಕಡೆ ಆಮ್ ಆದ್ಮಿ ಪಾರ್ಟಿ ಸರ್ಕಾರನೂ ಇದೆ, ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಇದೆ, ಒಂದು ಕಡೆ BJP ಸರ್ಕಾರ ಇದೆ, ಕೇಂದ್ರದಲ್ಲಿರುವಂಥ ನಾಯಕತ್ವ ಇದೆ,
ಇದು ಎಲ್ಲರ ಸಮಸ್ಯೆ ಅಲ್ವಾ? ಇದು ಆಮ್ ಆದ್ಮಿ ಪಾರ್ಟಿ ಮಾತ್ರ ಸಮಸ್ಯೆನಾ? ಒಂದು ದಿವಸ ಯಾವತ್ತಾದರೂ ಕೇಂದ್ರದ ಸರ್ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ನೀವು ಆಮೇಲೆ ಮಾತಾಡಿ. ಕೇಂದ್ರದಲ್ಲಿರುವಂಥ ನಾಯಕತ್ವ ಒಂದು ಮೀಟಿಂಗ್ ಕಾಲ್ ಮಾಡಿದೆಯಾ? ಈ 5 ರಾಜ್ಯಗಳು ನಾಯಕರುಗಳು ಬಂದು ಕೂತ್ಕೊಳ್ಳೋಣ, ಇದು ಒಂದು ಸಮಸ್ಯೆ ಇದೆ, ಜನರು ಈ ಥರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಇದಕ್ಕೆ ಒಂದು ಪರಿಹಾರ ಹುಡ್ಕೋಣ ಅಂತ ಒಂದು ಮೀಟಿಂಗ್ ಕಾಲ್ ಮಾಡಿದಾರ ನಾಯಕತ್ವ? ಇವತ್ತು ಪ್ರತಿಯೊಬ್ಬರು ಬಂದು ಗೂಬೆ ಕುಂದಿರ್ಸ್ಕೊಳ್ದು ಆಮ್ ಆದ್ಮಿ ಪಾರ್ಟಿ ಮೇಲೆ ಅಂತ ಗೂಬೆ ಕುಂದಿರ್ಸ್ತಾರಲ್ಲ, ಹೇಗಾದ್ರೆ ನೀವೇನ್ ಮಾಡಿದಿರಿ ಅದ್ರ ಬಗ್ಗೆ? ನಿಮ್ ಜವಾಬ್ದಾರಿ ಅಲ್ವಾ? ನಿಮ್ಗೆ ಅಲ್ಲ, ನಮಗೆ 52% ಓಟ್ ಹಾಕಿದ್ರು ಜನ, ಹೌದು, ನಿಮ್ಗೂ 50% ಜನ ಓಟ್ ಹಾಕಿದ್ರಲ್ಲ, ಅವ್ರ ಬಗ್ಗೆ ನಿಮ್ದೇನ್ ಕಾಳಜಿ ಇದೆ? ಇನ್ನು 5 ರಾಜ್ಯದ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಲ್ಲ, ಅದು ಈ ಭತ್ತ ಸುಡೋದಾಗ್ಲಿ ಅಥವಾ ಗೋಧಿದ ಬೆಳೆ ಸುಡೋದಾಗ್ಲಿ, ಅದರಲ್ಲಿ ಪೊಲ್ಯೂಷನ್ ಆಗೋದಾಗ್ಲಿ, ಅಲ್ಲೂ ನಡೀತಾ ಇದೆಯಲ್ಲ, ಸೇರಿ ಕೂತ್ಕೊಂಡು ಸಮಸ್ಯೆ ಬಗೆಹರಿಸೋಣ ಅಂತ ಯಾರಿಗಾದ್ರೂ ಒಬ್ರಿಗೆ ಕಾಳಜಿ ಇದೆಯಾ? ನಾವು ಮಾಡಿರುವಂತ ಪ್ರಯತ್ನಗಳನ್ನ ನಾವು ಹೇಳ್ತಾ ಇದೀವಿ. ದೆಹಲಿಯಲ್ಲಿ ನಾವು ಸಮಸ್ಯೆಗೆ ಹುಡುಕಿದ್ವಿ, ಏರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡಕ್ಕೆ ಅಂತ ಏರ್ ಫಿಲ್ಟರ್ ಇನ್ಸ್ಟಾಲ್ ಮಾಡಿದ್ವಿ. ಎಲ್ಲೆಲ್ಲಿ ನಮಗೆ ಪೊಲ್ಯೂಷನ್ ಇದೆ, ಗ್ರೀನ್ ಕವರ್ 60% ಜಾಸ್ತಿ ಆಗಿದೆ ದೆಹಲಿಯಲ್ಲಿ. ಇದು ನಮ್ಮ ಕಡೆಯಿಂದ ಆದಂತ ಒಂದು ಪ್ರಯತ್ನಗಳು. ಪಂಜಾಬ್ನಲ್ಲಿ ನಾವು ಹೋಗೋದಾದ್ರೆ ಗೋಧಿ ಮತ್ತು ಭತ್ತ ಏನು ಸುಡ್ತಾ ಇದ್ರು, ಅದರಿಂದ ಒಂದು ಕಾಂಟ್ರಿಬ್ಯೂಷನ್, ಸರ್ಟನ್ ಪರ್ಸೆಂಟೇಜ್ ಆಫ್ ದ ಕಾಂಟ್ರಿಬ್ಯೂಷನ್ ಟು ಏರ್ ಪೊಲ್ಯೂಷನ್ ಇಸ್ ದೇರ್. ಅದನ್ನು ನಾವು ಇಮಿಡಿಯೇಟ್ಲಿ ಕಮ್ಮಿ ಮಾಡಬೇಕು ಅಂತ ಅಲ್ಲಿ 3 ಪ್ರೋಗ್ರಾಮ್ಗಳನ್ನು ಶುರು ಮಾಡಿದ್ವಿ. ಒಂದು ರೈತರಿಗೆ, ಯಾಕಂದರೆ ಆ ರೈತರಿಗೆ ಏನು ಸಮಸ್ಯೆ ಇದೆ ಅಂದರೆ, ಅವ್ರಿಗೆ 2 ತಿಂಗಳದ ವಿಂಡೋ ಇದೆ. ಈ ಕಟಾವು ಆದಮೇಲೆ ಮುಂದಿನ ಪೀಕ್ ಬರೋದ್ರೊಳಗಡೆ ಅದು ಆ ಹೊಲ ಖಾಲಿ ಆಗಲಿಲ್ಲ ಅಂತ ಅಂದರೆ ಅವ್ರಿಗೆ ಮುಂದಿನ ಪೀಕ್ ಹಾಕೋಕ್ಕಾಗಲ್ಲ. ರೈಟ್? ಸೊ ನಾವು ರೈತರನ್ನ ದೋಷಿಸೋಕ್ಕಾಗಲ್ಲ, ಸರ್ಕಾರದ ಒಂದು ಜವಾಬ್ದಾರಿ ಇದೆ. ಆ 2 ತಿಂಗಳಲ್ಲಿ ನಾನು ಅವ್ರಿಗೆ ಏನು ಮಾಡಿಕೊಡ್ಬೋದು? ನಾವು ಇದನ್ನ ಬಯೋಟೆಕ್ನಾಲಜಿ ಯೂಸ್ ಮಾಡಿ ಏನು ಮಾಡೋಕ್ಕಾಗತ್ತೆ ಅನ್ನೋವಂಥ ಒಂದು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಇದಕ್ಕೆ ಪ್ರಾಬ್ಲಮ್ ಏನಿದೆ ಅಂದರೆ, ಅಷ್ಟೊಂದು ಹೊಟ್ಟು ಬರುತ್ತಲ್ಲ, ಆ ಹೊಟ್ಟಿಂದ ಅವನಿಗೆ ಇವತ್ತು ನೀನೇನಾದ್ರು ಮಾಡು ಅಂತ ಅಂದರೆ ಅದಕ್ಕೆ ಖರ್ಚಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.